ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ 5:30 ಆಗಿದೆ. ಇಲ್ಲಿಂದ ಕತ್ರಗುಬೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಅಕ್ಕನ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿದ್ದೀವಿ. ನೋಡೋಣ ಹೆಂಗೋಗುತ್ತೆ ದಿನ ಎಲ್ಲ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಪ್ರೀ ವೆಡ್ಡಿಂಗ್ ನಮಗೆ ಮಾಡಿದವರು ಇವಳಿಗೆ ಮಾಡ್ತಾ ಇರೋದು. ಸೊ ಬ್ಯಾಂಗ್ಳೂರಲ್ಲೇ ಮಾಡಿಸ್ತಾ ಇದ್ದಾಳೆ ಆದರೆ ಇವಳು. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ಸಂಗು ಹೆಂಗೆ ಅನಿಸ್ತಾ ಇದೆ? ಎಕ್ಸೈಟೆಡ್ ಆಗಿದೆ. ನೋಡೋಣ ಫೋಟೋಸ್ ಹೇಗೆ ಬರುತ್ತೆ ಅಂತ. ಅಲ್ಲಿ ಗಂಡಿದ್ದಾರೆ, ಹಿಂದೆಯಿಂದ ತೋರಿಸ್ಬಿಡು, ಇನ್ನೂ ರಿವೀಲ್ ಮಾಡಿಲ್ಲ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ರೆಡಿ ಆಗ್ತಾ ಇದ್ದಾಳೆ. ರೆಡಿ ಆಗ್ತಾವಳೆ ನಮ್ಮ ಹೆಣ್ಣು. ಕತ್ಲಲ್ಲಿ ಕಾಣಿಸ್ತಾನೆ ಗುಡ್ಡು. ರೆಡಿ ಆಗ್ತಾಳೆ. ಆ್ಯಂಡ್ ವಿ ಆರ್ ಇನ್ ಚರ್ಚ್ ಸ್ಟ್ರೀಟ್. ಸೊ ನಾವು ಫಸ್ಟ್ ಲೊಕೇಶನ್ ಬಂದಿರೋದು MG ರೋಡ್ ಚರ್ಚ್ ಸ್ಟ್ರೀಟ್ಗೆ. ಸೊ ಮೇಕಪ್ ಎಲ್ಲ ಮಾಡ್ಕೋತಾ ಇದ್ದಾಳೆ ಆಲ್ರೆಡಿ. ಇನ್ನೇನು ಫೋಟೋಗ್ರಾಫರ್ಸು ಆನ್ ದ ವೇ ಅಂತೆ. ಸೊ ಬ್ಯಾಂಗ್ಳೂರ್ ಎಲಿಮೆಂಟ್ಸಲ್ಲಿ ಎಲ್ಲರೂ ಮಾಡಿಸ್ತಾರೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು, ನ್ಯಾಚುರಲ್ ಆಗಿರಲಿ ಫೋಟೋಸ್ ಅಂದ್ಬಿಟ್ಟು ಈ ಥರ ಮಾಡಿಸ್ತಾರೆ. ಇನ್ನೂ ಸುಮಾರು ಪ್ಲೇಸಸ್ ಇದೆ. ಸೊ ವಿಡಿಯೋ ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀವಿ, ಫೋಟೋಸ್ ತೆಗಿತೀವಿ, ಯಾವ್ಯಾವ ಕಾಸ್ಟ್ಯೂಮ್ಸ್ ಹಾಕ್ತಾರೆ ಅಂತ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡೋಣ. ಆಯಿತಾ ಮೇಕಪ್ಪು? ಆಗ್ತಾ ಇದೆ. ಲೈಕ್ ಹುಡುಗ ಹುಡುಗಿ ಇಬ್ಬರು ರೆಡಿ ಆಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಯಶವಂತ್ ಜೊತೆ, ಯೂಟ್ಯೂಬರ್ ಪವಿತ್ರ ಜೊತೆ, ಇನ್ಫ್ಲುಯೆನ್ಸರ್ಸ್. ಸೊ ನೀನು ಔಟ್ಫಿಟ್ ತೋರಿಸ್ಲಾ? ಸೊ ಜೀನ್ಸ್ ಮತ್ತು ಒಂದು ಇದ್ರ ಥರ ಸ್ವೆಟ್ ಶರ್ಟ್ ಥರ ಹಾಕ್ಕೊಂಡಿದ್ದಾಳೆ. ನೈಸ್ ಸಿಂಪಲ್ ಔಟ್ಫಿಟ್. ಸೊ MG ರೋಡಲ್ಲಿ ಈ ಔಟ್ಫಿಟ್ಟಲ್ಲಿ ಶೂಟ್. ಸೊ ನನ್ನ ಗಂಡ ನಮಗೆ ಸ್ಟಾರ್ ಬಾಕ್ಸ್ ಕೊಡಿಸ್ತೀನಿ. ಇನ್ನೂ ಓಪನ್ ಇಲ್ಲ ಕಂದ, ಆಮೇಲೆ ಬರೋಣ ಬಾ. ಪ್ರೀ ವೆಡ್ಡಿಂಗ್ ಅಂತ ಕಟ್ಸ್ಬಿಟ್ಟು ನಮ್ಮನ್ನ ಹಿಂಗೆ ಖುಷಿಯವ್ರು. ಫೋಟೋಗ್ರಾಫರ್ಸ್ಗೆ ವೇಟ್ ಮಾಡ್ತಾ ಇದೀವಿ. ಕ್ಯೂಟಾಗಿ ಕಾಣಿಸ್ತಾ ಇಲ್ವಾ? ನಂದು ಹಿಡಿಬೇಡ. ಸೊ ಆ್ಯಕ್ಚುಲಿ MG ರೋಡ್ಗೆ ಇವಾಗ ಇನ್ನೊಂದು ಕಪಲ್ ನೋಡಿದ್ವಿ. ಅವರು ಎಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ ಫೋಟೋಶೂಟ್ಗಂತ. ನಾವು ಮಾಡಿಸೋಣ. ಅವಾಗ ಕೂದಲಿತ್ತು, ಒಂದ್ರಲ್ಲಿ ಮಾಡಿಸಿದ್ದೀವಿ. ಸೊ ಇವಾಗ ಬೋರ್ಡ್ ಆಗಿದ್ದಾರೆ, ಅದರಲ್ಲಿ ಒಂದು ಚೆನ್ನಾಗಿ ಚರ್ಚ್ ಸ್ಟ್ರೀಟಲ್ಲಿ ಫೋಟೋಶೂಟು. ಇದರಲ್ಲಿ ಒಂದು ಕಪಲ್ ಇದ್ದಾರೆ, ಈ ಕಾರಲ್ಲಿ ಒಂದು ಕಪಲ್ ಇದ್ದಾರೆ, ಇನ್ನೊಂದು ಕಪಲ್ ಈ ಕಡೆ ಕುತ್ಕೊಂಡು ನೋಡ್ತಾ ಇದ್ದಾರೆ. ಇಬ್ರು ನಾವು ಕಪಲ್ ಇಲ್ಲಿದ್ದೀವಿ. ಬಂದರು ಕ್ಯಾಮ್ರಾಮನ್ಸ್, ಫೋಟೋಗ್ರಾಫರ್ಸ್ ಎಲ್ಲ ಬಂದರು. ರೆಡಿ ಆಗ್ತಾ ಇದೆ, ಎಲ್ಲ ಸೆಟ್ ಮಾಡ್ಕೋತಾ ಇದ್ದಾರೆ. ಇವರೇ ನಮಗೆ ಮಾಡಿದ್ದು ಆ್ಯಕ್ಚುಲಿ. ಅಂದರೆ ನಾನು ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ವಿನೋದ್ ಆರ್ಟ್ ಹೌಸ್ ಅಂತ. ಸೊ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್, ನಮ್ಮ ಪ್ರೀ ವೆಡ್ಡಿಂಗ್ ಸಾಂಗು ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸಾಂಗ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಆ್ಯಂಡ್ ನಮ್ಮ ರಿಸೆಪ್ಷನ್ ಸಾಂಗ್ ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ದ ವರ್ಕ್ ಇಸ್ ಸೋ ಗುಡ್. ಸೊ ಅದಕ್ಕೆ ನಾವು ಇವ್ರನ್ನೇ ಆಪ್ಟ್ ಮಾಡಿದ್ದೀವಿ ಇವಳು ಇದಕ್ಕೂ. ಹಾಯ್, ಇಲ್ಲಿದ್ದಾರೆ ಫೋಟೋಗ್ರಾಫರ್ಸ್. ನಿಮ್ಮ ಹೆಸರು? ಮನು ಅಂತ. ಓಕೆ, ಇವರು ಮನು. ದೀಕ್ಷಿತ್ ಅಂತ. ಕಿರಣ್. ನೀವು? ಪೃಥ್ವಿ. ಸೊ ಇದು ಟೀಮ್. ಈಗ ಫೋಟೋಸ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಔಟ್ಪುಟ್ ಆಮೇಲೆ ನಾನು ಪೋಸ್ಟ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ.
ನಿಂದು ಫೋಟೋ ಶೂಟ್ ಬೇಕಾ? ಹೈ ಹೈ ಅದು ಹಿಡಿಸ್ತೀಯಾ? ಗಾಡಿ ಸೌಂಡ್ ಚಿನ್ನಿಯನ್ನು ನೋಡಲು. ಸೊ ಇದು ನನ್ನ ಫ್ರೆಂಡ್, MG ರೋಡ್ ಫ್ರೆಂಡ್. ಏನು ರಾಕ್ ಪೇಪರ್ ಸಿಸರ್ ಮಾಡ್ತೀರಾ? ಹೀಸ್ ಗುಂಡ, ಹೀಸ್ ಗುಂಡು. ಅವ್ರ ಹತ್ರ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು. ಇವರೊಬ್ರು ಫೋಟೋ ಇಡ್ಸಕ್ಕೆ ರೆಡಿ. ನಮ್ಮ ಹಸ್ಬೆಂಡ್ಗೆ ಕೂದಲಿದ್ದಿದ್ರೆ, ದಾಡಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಬಿಡ್ತಾ ಇದ್ನಾ, ನಾವು ಒಂದೆರಡು ಫೋಟೋಸ್ ತೆಗ್ಸ್ಕೊಬಿಡ್ತಾ ಇದ್ವಿ. ಯಾಕಂದರೆ ನಮ್ಮ ಪ್ರೀ ವೆಡ್ಡಿಂಗಲ್ಲಿ ಅವಳು ತೆಗ್ಸ್ಕೊಂಡಿದ್ಲು. ಈಗ ಅವಕಾಶ ಇಲ್ಲ, ಬಿಕಾಸ್ ಇವರು ಬಾಣ್ಲಿ ಆಗಿರೋದ್ರಿಂದ. ನನ್ನ ಜೊತೆ ಇಡ್ಸ್ಕೊಳ್ಳಿ ಅಂದರೆ ಅವರೊಬ್ಬರೇ ಇಡ್ಸ್ಕೊತಾರೆ. ಇಲ್ಲದ್ರೆ ಬ್ಲಾಗರು ಇನ್ನೊಂದು ಬ್ಲಾಗರ್ಗೆ ಕ್ಯಾಮ್ರಾ ಕೊಟ್ಟು ಕ್ಯಾಮ್ರಾ ಇರ್ತು ಮೊಬೈಲ್ನ ರೆಕಾರ್ಡ್ ಮಾಡ್ತೀನಿ, ಇನ್ನೊಂದು ಬ್ಲಾಗರ್ ಕೊಟ್ಟವ್ರೆ. ಅಷ್ಟೇ ಸುಸ್ತಾಗೋಯ್ತು. ಇನ್ನು ಎಷ್ಟು 9 ಗಂಟೆ. ಇನ್ನು ಒಟ್ಟಿಗೆ ಪೆಟ್ರೋಲ್ ಹಾಕಿಲ್ಲ ಇವರೆಲ್ಲ, ಅದಕ್ಕೆ ಸುಸ್ತಾಗಿ. ಇನ್ನು ಇವ್ರು ಬರೋ ಮಾಡ್ತಾವ್ರೆ ಫೋಟೋಶೂಟು. ಟಿಫನ್ಗೆ ಇವಾಗ ಮಿರಾಜ್ಗೆ ಹೋಗೋಣ ಅಂತ ಇದ್ದೀರಿ. ಯಾರು ಅವರೇ ಗಾಯ್ಸ್ ಏನಪ್ಪ ಅಂತ ಅಂದರೆ ಲಾಗ್ ಮಾಡ್ತೀನಿ ಅಂತ ಇವ್ರು ಬಂದರು. ಹೀಗೆ ಬಂದಾದ್ಮೇಲೆ ಕಂಟೆಂಟ್ ಮಾಡೋದೇ ಬಿಟ್ಬಿಟ್ರು. ಯಾಕೆ ಅಂತ ಗೊತ್ತಿಲ್ಲ. ಹೊಟ್ಟೆ ಸಿತ್ತಿದೆ 3 ಗಂಟೆಗೆ ಎದ್ದೆ ಅಂತ ಹಾಕಿಲ್ಲ. ಬ್ರೋ ಹೇಳಿದ್ರೆ ಬ್ರೋ ಏನು ಹೇಳ್ತೀರಾ ಈಗ ಲಾಗ್ ಮಾಡಿ ಅಂತ ಹೇಳಿದ್ರೆ? ಇದೇ ನನ್ನ ಹೆಂಡತಿ ಪರಿಸ್ಥಿತಿ, ನಾನು ಕರ್ಕೊಂಡು ಸುತ್ಸೋದು ನೋಡ್ರಿ. ಹಲೋ, ಬೆಳಗ್ಗೆಯಿಂದ ತಿಂಡಿ ಕೊಡಿಸಿಲ್ಲ, 3 ಗಂಟೆಗೆ ಎಬ್ಸ್ ಬಂದಿದ್ದಾರೆ. ಸೊ ಅವ್ರು ನಮ್ಗೆ ಇವಾಗ ಮಿರಾಜಿಗೆ ಕರ್ಕೊಂಡು ಹೋಗ್ತಾರೆ, ಶೋಭಾ ಅಲ್ಲಿರೋದು. ಸೊ ಅವರೇ ಕಪಲ್ಸ್ ಬಿಲ್ಲು ಇವತ್ತು. ಕಪಲ್ಸ್ ಬಿಲ್ಲು. ನಮ್ಮ ಬ್ರೇಕ್ಫಾಸ್ಟ್ ನಾವು ಚಾಲುಕ್ಯ ಸಾಮ್ರಾಟಲ್ಲಿ ಮಾಡ್ತಾ ಇರೋದು. ಚಾಲುಕ್ಯ ಸಾಮ್ರಾಟಲ್ಲಿ ಒಂದು ಒಳ್ಳೆ ತಿಂಡಿ ಆಯಿತು. ಸೊ ನೆಕ್ಸ್ಟ್ ಸ್ಟಾಪ್ ಬಂದು ವಿ ಆರ್ ಗೋಯಿಂಗ್ ಟು ವಿಧಾನಸೌಧ. ಕಾಣಿಸ್ಬಿಟ್ರು ಅವರು. ಸೊ ನೆಕ್ಸ್ಟ್ ನಾವು ವಿಧಾನಸೌಧ ಹತ್ರ ಹೋಗ್ತಾ ಇದ್ದೀವಿ. ಸ್ಯಾರಿ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾಳೆ. ತಿಂಡಿ ಆಯಿತು, ಚೆನ್ನಾಗಿತ್ತು ದೋಸೆ. ಚೆನ್ನಾಯ್ತಾ? ಚಾಲುಕ್ಯ ಸಾಮ್ರಾಟ್ ಎಲ್ಲಿ ಇದು? ಶೋಭಾ MG ರೋಡಲ್ಲಿ ಚಾಲುಕ್ಯ ಸಾಮ್ರಾಟ್ ಅಂತ ಇದೆ. ಸೊ ನೈಸ್, ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಕಾಸ್ಟ್ಯೂಮ್ ಇದೆ ಸ್ಯಾರಿ. ನಮ್ಮ ನೆಕ್ಸ್ಟ್ ಲೊಕೇಶನ್ ವಿಧಾನಸೌಧಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಅವಳಿಗೆ ರೆಟ್ರೋ ಥೀಮಲ್ಲಿ ಬೇಕಂತೆ. ಬಿಹೈಂಡ್ ದ ಸೀನ್ಸ್ಗೋಸ್ಕರ ಇವರು ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರ ಫೇಸ್ ನೋಡಿ. ಸುಮ್ಮನೆ ಒಂದು ಕಡೆ ಕೂತಿದ್ದೀವಿ ನೋಡ್ಕೊಂಡು. ಶೂಟ್ ನಡೀತಾ ಇದೆ.
ಇನ್ನೇನು ಕೆಲಸ ನಮಗೆ ಅಲ್ವಾ. ಮದುವೆ ಆಗೋಯ್ತು, ಹಳೇದಾಗೋಯ್ತು, 1 ವರ್ಷ ಮೇಲಾಗೋಯ್ತು, ಇನ್ನೇನು ಕೆಲಸ ತಾರೆ. ವ್ಲಾಗರ್ಸ್ ಲೈಫ್ ಅಂತೆ. ಇದು ಗಿಂಬಲಾ ಗಿಂಬಲ್ ಬೇಕಾ ನಿಮಗೆ? ಬೇಕು. ತಗೊಂಡೋಗ್ಲಾ? ಫ್ರೀ. ಓಕೆ, ಥ್ಯಾಂಕ್ ಯು. ದುಡ್ಡು ಕೊಟ್ಟೋಗಿ. ಫ್ರೀ ಅಂದ್ರೆ ತಾನೇ ಇವಾಗ ತಾನೇ. ಕೊಟ್ಟೋಗಿ. ಗಿಂಬಲ್ ಫ್ರೀ, ಕ್ಯಾಮ್ರಾ ಕೊಟ್ಟೋಗಿ. ಕ್ಯಾಮ್ರಾಗೆ ಎಷ್ಟು? ಕ್ಯಾಮ್ರಾಗೆ ಗಿಂಬಲ್ದು ಸೇರಿ ಅಮೌಂಟ್ ಹೇಳಿ. ಫ್ರೀ ಅಂತಾರೆ ಮತ್ತೆ ಅಮೌಂಟ್ ಕೊಟ್ಟೋಗಿ ಅಂತಾರೆ. ಅದೇ ಮ್ಯಾಮ್, ಗಿಂಬಲ್ ಫ್ರೀ. ನೀವು ಗಿಂಬಲ್ ಕೇಳಿದ್ರೆ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ. ಹಾಂ. ನಾನು ಕ್ಯಾಮ್ರಾಗೆ ಅಮೌಂಟ್ ಕೇಳ್ತಿದ್ದೀನಿ. ಎಷ್ಟು? ಕ್ಯಾಮ್ರಾಗೆ 5 ಕೊಡಿ. 5 ಲಕ್ಷ? ಗಿಂಬಲ್ದು ಸೇರಿ ಟೋಟಲ್ ಎಲ್ಲ ರೌಂಡ್ ಫಿಗರ್. ಬೇಡ, ಏನಾದರೂ ಇದ್ರೆ ನಿಮ್ಮನ್ನೇ ಕರಿತೀವಿ ಮಾಡಿ. ಎಲ್ಲಿ ಕರ್ಕೊಂಬಂದಿದ್ದೀರಾ? ಗೈಸ್, ನಾವಿವಾಗ ಕ್ವಾರೆಗೆ ಬಂದಿದ್ದೀವಿ. ಬನ್ನಿ ಕ್ವಾರೆ ತೋರಿಸ್ತೀನಿ ಹೆಂಗಿದೆ. ನಾವು ಒಂದು ಕ್ವಾರೆ ಹತ್ರ ಬಂದಿದ್ದೀವಿ ಇವಾಗ. ಸೊ ನೆಕ್ಸ್ಟ್ ಔಟ್ಫಿಟ್. ಸೋ ಸ್ಲೀಪಿ ಸೀರಿಯಸ್ಲಿ. ಬೆಳಿಗ್ಗೆ ಒಂದು ದೋಸೆ ತಿಂದ್ಬಿಟ್ಟು ಫುಲ್ ಫ್ಲಾಟ್ ಆಗೋಗ್ಬಿಟ್ಟಿದ್ದೀವಿ. ಸೊ ವೈಟಲ್ಲಿ ತೆಗ್ಸ್ಕೋತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೆಂಗಾಗುತ್ತೆ. ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೈಸ್ ಅಲ್ಲ? ಜಾಗ ಐತೆ ಮತ್ತೆ ಇಲ್ಲಿ ಬಂಡೆ ಹೋಗುತ್ತೆ. ಎಷ್ಟು ಪಿಚ್ ಹೋಗುತ್ತೆ ನಿಮ್ಮದು? 2 ಅಯ್ಯೋ 1 ಬಿದೋಗ್ತೆ ಹುಷಾರು. ರೆಡಿ 3 2 1 ಆಕ್ಷನ್. ದ ಪ್ರಾಪ್ ಸ್ಟಾರ್. ಪಾಪ್ ಸ್ಟಾರ್ ಅಲ್ಲ, ಪ್ರಾಪ್ ಸ್ಟಾರ್. ಪ್ರಾಪ್ ಬಾಯ್. ಇಂಥ ಅವತಾರ ಮಾಡೋಕ್ಕೆ ಬನ್ನಿ. ನಾನು ಬರಲಾ? ಬರ್ತೀನಿ. ಇಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನಾನು ಹೇಳ್ತೀನಿ ಎಲ್ಲೆಲ್ಲಿ ಕರ್ಕೊಬರ್ಬೇಕು ಅಂತ ಇದ್ದೀನಿ. ನಿಂಗೆ ಅಲ್ಲೊಂದು ಸ್ಟೆಜ್ ಇಡು, ಒಂದು ಸ್ಟೆಪ್ ಇಡಲಿ, ಇದ್ರ ಮೇಲೆ ಇಡು. ಹೂವ ಇದ್ರ ಮೇಲೆ ಇಕ್ಕು. ಇದ್ರ ಮೇಲೆ ಅದ್ರ ಮೇಲೆ ಹೋಗಲ್ಲ. ಬೇಡ, ಸಾಕು. ವಾ ಸಾಕು. ನಿಂತ್ಕೋದ? ಅಲ್ಲ, ಇದು ಪಾಚಿ ಇದೆ, ಜಾರುತ್ತೆ. ಕ್ಷಣ ಪುರಿ ಬೀಳ್ಸೋದ್ರಲ್ಲೇ ಇರು ಪ್ಲೀಸ್ ಚಿನ್ನೆ. ಫಸ್ಟ್ ಅಲ್ಲಿಡು. ಇದು ಶೇಕಿಂಗ್. ಸ್ಲೋ ಇಲ್ಲಿಕ್ಕ. ಅದ್ರ ಮೇಲೆ ಇಕ್ಕ. ಇಲ್ಲಿಕ್ಕ. ಅಲ್ಲಿದ್ದಾರೆ ನೋಡಿ, ಅಲ್ಲೆಲ್ಲ ನೀರಿದೆ. ಬನ್ನಿ. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಪ್ರೀ ವೆಡ್ಡಿಂಗು ಇವ್ರ ಟೀಮಿಂದನೇ ಮಾಡಿದ್ದು. ಆ್ಯಂಡ್ ಇವಾಗ ನಮ್ಮ ಅಕ್ಕನ ಪ್ರೀ ವೆಡ್ಡಿಂಗು ಇವ್ರ ಟೀಮೇ ಮಾಡ್ತಿದೆ. ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ. ನೀವು ನಮ್ಮ ಪ್ರೀ ವೆಡ್ಡಿಂಗ್ ಸಾಂಗ್ ಆಗಿರ್ಬೋದು, ಅಥವಾ ರಿಸೆಪ್ಷನ್ ಸಾಂಗ್ ಆಗಿರ್ಬೋದು, ಅಥವಾ ಫೋಟೋಸ್ ಆಗಿರ್ಬೋದು ನೋಡ್ಬೋದು. ನನ್ನ ಪ್ರೊಫೈಲಲ್ಲಿ ಇದೆ ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲೂ ಇದೆ ನನ್ನ ಪ್ರೀ ವೆಡ್ಡಿಂಗ್ ಶೂಟು. ನೋಡಿ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೇನಾದರೂ ಪ್ರೀ ವೆಡ್ಡಿಂಗ್ ಅಥವಾ ಡಿಫ್ರೆಂಟ್ ಶೂಟ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ವಿನೋದ್ ಆರ್ಟ್ ಹೌಸ್ ಅಂತ. ನಾನು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಇದು ನಮ್ಮ ಲಾಸ್ಟ್ ಲೊಕೇಶನ್. ವೈಟಲ್ಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಏನ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡಿಂದ ತೋರಿಸಿ.
ಏನು ಮಾಡ್ತಾ ಇದ್ದೀರಾ? ಸ್ಟೋರಿಗೆ ಹಾಕ್ತಾ ಇದ್ದೀರಾ? It is ready, I think, but I don't have my laptop to check. Actually, I'm on. ಇಟ್ಸ್ ಬಿಸಿ ವಿತ್ ಆಫೀಸ್ ಕಾಲ್. ಯಾ ಸೊ ನಮಗೆಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಸೊ ಜ್ಯೂಸ್, ಕುರ್ಕುರೆ. ನಿಯರ್ ಬೈ ಅಂಗಡಿಯಿಂದ ಕುರ್ಕುರೆ ಜ್ಯೂಸು ಎಲ್ಲ ತೊಗೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಇವ್ರದ್ದು ಲಾಸ್ಟ್ ಶೂಟ್ ಇದೆ, ಅದು ರೈಡಿಂಗ್ ಥೀಮಲ್ಲಿ. ಸೊ ಅದೊಂದು ಮಾಡಿಸ್ಬಿಟ್ಟು ಹೋಗೋದು ಊಟ ಮಾಡೋಕ್ಕೆ ಅಷ್ಟೇ. ಅಲ್ಲಿ ಅವ್ರು ಮಾತಾಡ್ಸೋದು ಹೇಳಿ. ಗೈಸ್ ಏನೋ ಗೊತ್ತಾ, ಊಟ ಕೊಡಿಸ್ತಾರೆ ನೋಡಿ, ಕುರ್ಕುರೆ ತಿನ್ನಿಸ್ತಾರೆ, ಹೊಟ್ಟೆ ಹಸಿತಿದೆ ಗೈಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇವನು ಗಾಯ್ಸ್ ಅನ್ನೋದು ಬಿಡಲ್ಲ. ಗಾಯ್ಸ್ ಅಂತ ಎಲ್ಲಾದ್ರಲ್ಲೂ ಹೇಳ್ತಾನೆ. ನೀನೇ 3 ಸಲ ಹೇಳ್ದಲ್ಲ ನನಗೆ. ಬಿರಿಯಾನಿ ಬೇಕಾ? ಬಿರಿಯಾನಿ ಬಳಸಕ್ದು ಬೇಡವಾ? ಅವರು ಬಿರಿಯಾನಿ ಬೇಡ ಅಂತ ಹೇಳಿದಾರಲ್ವಾ, ಅಲ್ಲಿ ಬಿರಿಯಾನಿ ನಾವು ತಿನ್ನಕ್ ಹೋದಾಗ ಅವ್ರು ಏನಾದ್ರು ಬಿರಿಯಾನಿ ಕೇಳಿದ್ರೆ ಬಿರಿಯಾನಿ ಬೇಡ. ಕಬಾಬ್ ಹೆಂಗ್ ತಿಂತೀಯ? ಅದೇ ಬಿರಿಯಾನಿ ಲೆಕ್ಕಾಚಾರ ಫುಲ್ಲು. ನೀವೇನಾದ್ರು ಹೇಳ್ತೀರಾ? ಅಷ್ಟೇ. ಓಕೆ, ನೆಕ್ಸ್ಟ್ ನೀವು ಹೇಳಿ. ನಂದೇನು ಇಲ್ಲ, ತುಂಬ ಹೊಟ್ಟೆ ಹಸಿತಾಯಿತ್ತು, ಕುರ್ಕುರೆ ಕೊಡಿಸಿದ್ದಾರೆ, ತಿಂತಾ ಇದ್ದೀನಿ. ಏನಿಲ್ಲ, ಸುಸ್ತಾಗಿದೆ. ನೀವು? ನಾನು ಬಿದ್ದೆ ಇನ್ನೇನು 10 ನಿಮಿಷ. ಬಿರಿಯಾನಿ ಕೊಡಿಸ್ತಾ ಹೋದ್ರೆ ಎಲ್ಲ ಹೋಗ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್ ಎಷ್ಟೊತ್ತಿಂದ ಕರೆದೆ ಬಾ 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 ಅಂತ, ಇವಾಗ ಕರ್ದಿಲ್ಲ ಅನ್ಕೋ ಬತ್ತಾವಳೆ. ಕೈ ಹಿಡ್ದು ಎತ್ತಿ ಬಮ್ಮ ಬತ್. ಇವಾಗ ಹಿಮಾಲಯದಲ್ಲಿ ಆಫ್ ರೋಡಿಂಗ್ ಹೋಗ್ತಿದ್ದೀವಿ. ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೋ ಖಾಲಿ ರೋಡ್ ಇದೆ ಅಂತೆ. ಸೊ ಅಲ್ಲಿ ರೈಡಿಂಗ್ ಥೀಮಲ್ಲಿ ಮಾಡ್ತಾರೆ. ರೈಡಿಂಗ್ ಫೋಟೋಶೂಟ್ ರೆಡಿ. ಹಾಂ ಹೇಳು. ಹೇಳಿ. ಏನಿಲ್ಲ, ಸ್ವಲ್ಪ ಪೋಸಸ್ ಮೇಕಪ್ ಹಾಳಾಯ್ತು. ಏನು ಆಯ್ತಲ್ಲ, ಯಾವ ಮೇಕಪ್ ಇಲ್ಲ. ಅಲ್ಲ ಹೆಲ್ಮೆಟ್ ಇಲ್ದಿರ ಇವ್ರು ಮದುವೆ ಆಗೋ ಹುಡುಗ ರೈಡರ್ ಆಯ್ತಾ, ಎಲ್ಲ ಫೋಟೋಶೂಟ್ಗಲ್ಲೂ ಸಿಂಗಲ್ ಪಿಕ್ಚರ್ ಇಡಿಸಿಲ್ಲ. ಈಗ ಬಂದ್ಬಿಟ್ಟು ನಂಗೆ ಸಿಂಗಲ್ ಪಿಕ್ಚರ್ಸ್ ಬೇಕು, ಯಾಕಂದರೆ ಜಾಕೆಟು ಹೆಲ್ಮೆಟ್ ಎಲ್ಲ ಹಾಕೊಂಡ್ಬಿಟ್ರಲ್ಲ. ಇಲ್ಲೇ ಕೂತಿದೆ. ಇವರು ಫೋಟೋಗ್ರಾಫರ್ ನಮಗೆ ತುಂಬ ಟಾರ್ಚರ್ ಕೊಡ್ತಾವ್ರೆ, ಎದೊಳಿ. ಹಾಂ, ನಾನು ಐಡಿಯಾ ಕೊಟ್ಟಿದ್ದಕ್ಕೆ ಇವ್ರು ರೀಲ್ಸ್ ಮಾಡ್ತಾವ್ರೆ. ಒಂದು ಥ್ಯಾಂಕ್ಸ್ ಆದರೂ ಹೇಳು ಆಡಿಯನ್ಸ್. ನೋಡಿ ರೈಡರ್ಸ್ ರೀಲ್ಸ್ ಅಲ್ಲಿ ಬರ್ತಾ ಇದ್ದಾರೆ, ಒಂದು ರೈಡಿಂಗ್ ಶಾಟ್ ತೆಗಿತಾ ಇದ್ದಾರೆ. ಹೌದು ಡಿಕ್ಕಿಲ್ಲ. ಓಡಿಸ್ಕೊಂಡು ಬಂದಿದ್ದು ನಾನು ಇವಾಗಲೇ ನೋಡ್ತಾ ಇರೋದು, ವಿಡಿಯೋ ಮಾಡ್ಕೊಂಡು ನೋಡಲೇ ಇಲ್ಲ, ಗಮನಿಸೇ ಇಲ್ಲ. ಸೊ ನಮ್ಮ ಅಕ್ಕನೂ ಬುಲೆಟ್ ಓಡಿಸ್ತಾಳೆ ಈಗ, ಹುಡುಗ ಓಡಿಸ್ತಾಳೆ. ಓಲ್ಡ್ ಪ್ರೀ ವೆಡ್ಡಿಂಗ್ ಕಪಲ್ಸ್. ಹಲೋ, ದ ಫೈನಲ್ ಶೂಟ್ ಆಯಿತು, ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಸೋ ಗುಡ್ ಟೀಮ್ ಅಂತಲೇ ಹೇಳ್ಬೋದು. ಸೊ ಇವ್ರ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದೆಮ್. ಹಾಯ್ ಮಾಡಿಬಿಡಿ ಎಲ್ಲ. ಸೂಪರ್ ಟೀಮ್ ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಔಟ್ಕಮ್ ಹೆಂಗೆ ಬರುತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಗಂಡು ಹೆಣ್ಣನ್ನು ಕೇಳೋಣ. ಸಖತ್ ಎಕ್ಸೈಟೆಡ್ ಆಗಿತ್ತು. ಅಂದ್ಕೊಂಡಿರೋ ಥರ ಎಲ್ಲ ಥರ ಶಾರ್ಟ್ಸ್ ಬಂತು, ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮದು ಈ ಥರ ಶಾರ್ಟ್ ಬೇಕು, ಅದೇ ಥರ ಬೇಕು ಅಂತ ಇರಲಿಲ್ಲ, ಬಟ್ ಎಲ್ಲನೂ ಇವರೇ ಹೇಳ್ಕೊಟ್ರು ನಮಗೆ. ಸೊ ಅದಕ್ಕೆ ತುಂಬಾ ಈಸಿ ಆಯಿತು. ಮತ್ತು ತುಂಬ ಫ್ರೆಂಡ್ಲಿ ಟೀಮ್ ಇದ್ದಾರೆ.
ಸೊ ಪ್ರತಿ ನಮ್ಮದು ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ಯಾವುದೇ ಏನೇ ಇವೆಂಟ್ ಇದ್ರೂ ನಾವು ಇವ್ರದ್ದೇ ಕಾಂಟ್ಯಾಕ್ಟ್ ಕೊಡೋದು. ಸೊ ಡೂ ಕಾಂಟ್ಯಾಕ್ಟ್, ನಾವು ಮೆನ್ಷನ್ ಮಾಡಿರ್ತಾರೆ ನಂಬರು, ಆ ನಂಬರಿಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಯಾವ್ದು ಬೇಕೋ ಫೋಟೋಶೂಟ್ ಮಾಡಿ. ಥ್ಯಾಂಕ್ ಯು. ಅಲ್ಲಿ ಇಲ್ಲ ಓವರಾಲ್ ಚೆನ್ನಾಗಿತ್ತು. ನನಗೆ ಪೋಸ್ ಕೊಡೋದಕ್ಕೆ ಬರಲ್ಲ, ಬಟ್ ಆದರೂ ನಾನು ಆದಷ್ಟು ಕೊಟ್ಟಿದ್ದೀನಿ. ನೋಡ್ಬೇಕು ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಓಕೆ, ಸೊ ನಿಜ ಸೂಪರ್ ಆಗಿತ್ತು, ಸೂಪರ್ ಟೀಮ್ ಅಂತಲೇ ಹೇಳ್ಬೋದು. ಅವ್ರನ್ನ ಕೇಳೋಣ ನಮಗೆ ಕ್ಲೈಂಟ್ ಹೆಂಗೆ ಸಿಕ್ಕಿದ್ದಾರೆ ಅಂತ ಹೇಳಿ. ಕ್ಯೂಟೆಸ್ಟ್ ಕಪಲ್ ಆಫ್ ದಿ ಇಯರ್. ಫುಲ್ ಸಪೋರ್ಟ್ ಮಾಡಿದ್ದಾರೆ ನಮಗಂತೂ. ನೆಕ್ಸ್ಟ್ ಲೆವೆಲ್ ಔಟ್ಪುಟ್ ನೀವೇ ನೋಡಿ ಹಾಕ್ತಾರೆ ಯೂಟ್ಯೂಬ್ ಚಾನಲಲ್ಲಿ. ಔಟ್ಪುಟ್ ಕೊಡ್ತೀವಲ್ಲ ಗೊತ್ತಾಗುತ್ತೆ. ಲೈಕ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇವ್ರ ವೈಫು ಹಾಯ್. ಸೊ ಚೆನ್ನಾಗಿತ್ತು, ಡೇ ವೆಂಟ್ ವೆಲ್. ಸೊ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.